ಇವತ್ತಿನ ದಿನ ನಾವು ಜರ್ನಲಿಸಮ್ ಎಜುಕೇಷನ್ ಲೋನ್ ಅಂದರೆ ಪತ್ರಿಕೋದ್ಯಮ ಶಿಕ್ಷಣ ಸಾಲದ ಬಗ್ಗೆ ನೋಡೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಪತ್ರಿಕೋದ್ಯಮ ಶಿಕ್ಷಣ ಸಾಲದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಡುತ್ತೇವೆ. ಸಂಪೂರ್ಣವಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪತ್ರಿಕೋದ್ಯಮ ಕಲಿಯಲು ಬಯಸುವ ನೀವು ಶುಲ್ಕದ ಬಗ್ಗೆ ಚಿಂತಿತರಾಗಿದ್ದೀರಾ? ಭಯಪಡುವ ಅಗತ್ಯವಿಲ್ಲ. ವಿಶೇಷವೆಂದರೆ ಪತ್ರಿಕೋದ್ಯಮದಂತಹ ವೃತ್ತಿಪರ ಕೋರ್ಸ್ಗಳಿಗೂ ಶಿಕ್ಷಣ ಸಾಲ ಸುಲಭವಾಗಿ ಲಭ್ಯವಿದೆ. ಈ ಸಾಲಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳು: ಎಷ್ಟು ಮೊತ್ತವನ್ನು ಪಡೆಯಬಹುದು, ಸಾಲವನ್ನು ಹೇಗೆ ಪಡೆಯುವುದು ಮತ್ತು ಅದನ್ನು ಮರುಪಾವತಿಸಲು ಸುಲಭವಾದ ಮಾರ್ಗ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೆಕ್ಸ್ಟ್, ಪತ್ರಿಕೋದ್ಯಮ ಅಧ್ಯಯನಕ್ಕಾಗಿ ಶಿಕ್ಷಣ ಸಾಲದ ಮೊತ್ತವು ಸಂಸ್ಥೆಯ ಶುಲ್ಕಗಳು, ಅಧ್ಯಯನದ ಅವಧಿ ಮತ್ತು ಕೋರ್ಸ್ನ ಮಟ್ಟ ನಂತಹ ಹಲವು ಅಂಶಗಳನ್ನು ಅವಲಂಬಿಸಿರುತ್ತದೆ. ಹೆಚ್ಚಿನ ಬ್ಯಾಂಕುಗಳು ಭಾರತದಲ್ಲಿ ಅಧ್ಯಯನಕ್ಕಾಗಿ 10 ಲಕ್ಷ ರೂಪಾಯಿಗಳವರೆಗೆ ಶಿಕ್ಷಣ ಸಾಲವನ್ನು ನೀಡುತ್ತವೆ. ನೀವು ವಿದೇಶಕ್ಕೆ ಹೋಗಿ ಸಂವಹನ ಅಥವಾ ಪತ್ರಿಕೋದ್ಯಮದಲ್ಲಿ ಕೋರ್ಸ್ ಮಾಡಲು ಬಯಸಿದರೆ ಈ ಮಿತಿ ರೂಪಾಯಿ 20 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿರಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಶಿಕ್ಷಣ ಸಾಲವು ಕೇವಲ ಬೋಧನಾ ಶುಲ್ಕಕ್ಕೆ ಮಾತ್ರವಲ್ಲ. ಹಾಸ್ಟೆಲ್ ವೆಚ್ಚಗಳು ಮತ್ತು ಪುಸ್ತಕಗಳು, ಲ್ಯಾಪ್ಟಾಪ್, ಪ್ರಾಜೆಕ್ಟ್ ಕೆಲಸ ಮತ್ತು ಇತರೆ ಅಗತ್ಯ ಶೈಕ್ಷಣಿಕ ವೆಚ್ಚಗಳನ್ನು ಸಹ ಒಳಗೊಂಡಿದೆ. ಇದರರ್ಥ ಸಾಲವು ನಿಮ್ಮ ಸಂಪೂರ್ಣ ಶಿಕ್ಷಣ ವೆಚ್ಚಗಳನ್ನು ಭರಿಸಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಸಾಲ ಮರುಪಾವತಿಸಲು ಸುಲಭ ಮಾರ್ಗಗಳು ಯಾವುವು ಎಂಬುದರ ಬಗ್ಗೆ ನೋಡುವುದಾದರೆ, ಫಸ್ಟ್ ಒನ್, ಶಿಕ್ಷಣ ಸಾಲದ ಅತ್ಯುತ್ತಮ ವಿಶೇಷವೆಂದರೆ ನೀವು ಅಧ್ಯಯನದ ಸಮಯದಲ್ಲಿ ಅದನ್ನು ಮರುಪಾವತಿಸಲು ಯಾವುದೇ EMI ಪಾವತಿಸಬೇಕಾಗಿಲ್ಲ. ಏಕೆಂದರೆ ಸೆಕೆಂಡು, ಅಧ್ಯಯನ ಮುಗಿದ ನಂತರ ಸಾಲ ಮರುಪಾವತಿ ಪ್ರಾರಂಭವಾಗುತ್ತದೆ. ಇದನ್ನು ಮೊರಾಟೋರಿಯಂ ಅವಧಿ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಸಾಮಾನ್ಯವಾಗಿ ಸಾಲ ಮರುಪಾವತಿ ಅಧ್ಯಯನ ಮುಗಿದ 6 ರಿಂದ 12 ತಿಂಗಳ ನಂತರ ಪ್ರಾರಂಭವಾಗುತ್ತದೆ. ಸೆಕೆಂಡು, ನೀವು ಈ ಸಾಲವನ್ನು 5 ರಿಂದ 15 ವರ್ಷಗಳ ಅವಧಿಯಲ್ಲಿ ಸಣ್ಣ ಕಂತುಗಳಲ್ಲಿ ಸುಲಭವಾಗಿ ಮರುಪಾವತಿಯನ್ನು ಮಾಡಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಯಾವ ದಾಖಲೆಗಳು ಬೇಕಾಗುತ್ತವೆ ಎಂಬುದರ ಬಗ್ಗೆ ನೋಡುವುದಾದರೆ, ಫಸ್ಟ್ ಒನ್, ಕಾಲೇಜು ಪ್ರವೇಶ ಪತ್ರ ಮತ್ತು ಕೋರ್ಸ್ ಶುಲ್ಕದ ವಿವರಗಳು ಬೇಕಾಗುತ್ತದೆ ಮತ್ತು ಹಿಂದಿನ ಶೈಕ್ಷಣಿಕ ಪತ್ರಗಳು ಮತ್ತು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ಗಳು ಬೇಕಾಗುತ್ತವೆ ಇದಕ್ಕೆ. ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.